ಚೀನಾದ ಯುವಕರ ಅಸಲಿ ಕಷ್ಟ, ಕೆಲಸದ ಹೆಸರಿನಲ್ಲಿ ಕಿರುಕುಳ. ಚೀನಾದಲ್ಲಿ ಒಂದು ಸಂಸ್ಕೃತಿಯ ವಿರುದ್ಧ ಅಭಿಯಾನ ಶುರುವಾಗಿದೆ. ಇದೇ 1996 ವರ್ಕ್ ಕಲ್ಚರ್. ಅನೇಕರಿಗೆ ಈ ರೀತಿಯ ಕೆಲಸದ ಸಂಸ್ಕೃತಿಯ ಬಗ್ಗೆ ತಿಳಿದಿರೋದಿಲ್ಲ. ಆದರೆ ಚೀನಾದಲ್ಲಿ ಈ ಕೆಲಸ ಸಂಸ್ಕೃತಿ ಇದೀಗ ದೊಡ್ಡ ಅಭಿಯಾನವೇ ಶುರುವಾಗಿದೆ. 1996 ಕೆಲಸದ ಸಂಸ್ಕೃತಿ ವಿರುದ್ಧದ ಅಭಿಯಾನದಲ್ಲಿ 5,000ಕ್ಕೂ ಹೆಚ್ಚು ಉದ್ಯೋಗಿಗಳು ಸೇರಿದ್ದಾರೆ. ಹಾಗಾದ್ರೆ ಚೀನಾದ ಉದ್ಯೋಗಿಗಳ ಕಣ್ಣು ಕೆಂಪಾಗಿಸಿದ ಈ 1996 ಕೆಲಸದ ಸಂಸ್ಕೃತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡೋಣ. 1996 ವರ್ಕ್ ಕಲ್ಚರ್ ಅಂದ್ರೆ ಏನು? ವಾಸ್ತವವಾಗಿ 1996 ಕೆಲಸದ ಸಂಸ್ಕೃತಿಯು ಚೀನಾದ ಖಾಸಗಿ ಕಂಪನಿಗಳಲ್ಲಿ, ವಿಶೇಷವಾಗಿ ಟೆಕ್ ಉದ್ಯಮದಲ್ಲಿ ಪ್ರಚಲಿತವಾಗಿದೆ. ಅದರ ಅಡಿಯಲ್ಲಿ ನೌಕರರು ವಾರದಲ್ಲಿ 6 ದಿನ, ಪ್ರತಿದಿನ 12 ಗಂಟೆ ಕೆಲಸವನ್ನ ಮಾಡಬೇಕು. ಈ ಕೆಲಸದ ಸಂಸ್ಕೃತಿಯನ್ನ ಚೀನಾದಲ್ಲಿ ಬಹಳ ಹಿಂದೆಯಿಂದಲೂ ಕೂಡ ವಿರೋಧ ಮಾಡಲಾಗಿತ್ತು. ಆದರೆ ಖಾಸಗಿ ಕಂಪನಿಗಳು ಉದ್ಯೋಗಿಗಳ ಶೋಷಣೆಗೆ ಹಲವು ಬಾರಿ ವರದಿಯಾಗಿದೆ. ಈ ಕಂಪನಿಗಳು ಉದ್ಯೋಗಿಗಳಿಗೆ ವಾರದಲ್ಲಿ 1 ದಿನ ಮಾತ್ರ ರಜೆಯನ್ನ ಕೊಡ್ತಾರೆ. ಇದು 1996 ಕಲ್ಚರ್ ಆಗಿದ್ದು, ಇದರಿಂದ ಚೀನಾದಲ್ಲಿ ಉದ್ಯೋಗಿಗಳ ಆಕ್ರೋಶ ಹೆಚ್ಚಾಗ್ತಾ ಇದೆ. ಇದರ ವಿರುದ್ಧ ಈಗ ಧ್ವನಿಯನ್ನ ಎತ್ತುತ್ತಿದ್ದು ವರ್ಕರ್ ಲೈವ್ ಮ್ಯಾಟರ್ ಅನ್ನುವಂತಹ ಆನ್ಲೈನ್ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಹೌದು, ಚೀನಾದಲ್ಲಿ ಕೆಲಸದ ಅವಧಿಯನ್ನ 1996 ಅಂತ ಕರೆಯಲಾಗುತ್ತೆ. ಯಾಕೆಂದ್ರೆ ನೌಕರರು ವಾರದಲ್ಲಿ 6 ದಿನ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಕೆಲಸವನ್ನ ಮಾಡ್ತಾರೆ. 1996 ಕೆಲಸದ ಸಂಸ್ಕೃತಿಯ ವಿರುದ್ಧ ಅಭಿಯಾನಗಳು ಶುರುವಾಗಿದೆ. ಉದ್ಯೋಗಿಗಳು ತಮ್ಮ ಕೆಲಸದ ಸಮಯವನ್ನ ಆನ್ಲೈನ್ ಶೀಟ್ ನಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅಂದಹಾಗೆ 1996 ಕಚೇರಿ ಸಂಸ್ಕೃತಿಯ ವಿಷಯವು ಚೀನಾದಲ್ಲಿ ವರ್ಷಗಳಿಂದ ವಿವಾದಕ್ಕೆ ಈಡಾಗಿದೆ. ಖಾಸಗಿ ಕಂಪನಿಗಳಲ್ಲಿ ನೌಕರರು ವಾರಕ್ಕೆ 72 ಗಂಟೆ ಕೆಲಸವನ್ನ ಮಾಡಬೇಕಾಗಿದ್ದು, ಅದನ್ನ ಅಲ್ಲಿನ ಜನರು ಅಮಾನವೀಯ ಅಂತ ಹೇಳ್ತಾ ಇದ್ದಾರೆ. 1996 ವಿರುದ್ಧ ಸಿಡಿದಿದ್ದ ಉದ್ಯೋಗಿಗಳು. ಇನ್ನು 1996 ವರ್ಕ್ ಮಾಡೆಲ್ ವಿರುದ್ಧ ಇದೀಗ ಚೀನಾದ ಯುವ ಸಮೂಹ ವಿಭಿನ್ನವಾಗಿ ಧ್ವನಿಯನ್ನ ಎತ್ತಾ ಇದೆ. 1996 ಕೆಲಸದ ಸಂಸ್ಕೃತಿಯನ್ನ ವಿರೋಧಿಸಿ ಚೀನಾದ ಯುವಕರು ಮತ್ತು ಯುವತಿಯರು ಪಕ್ಷಿಗಳಂತೆ ವೇಷವನ್ನ ಧರಿಸಿಕೊಂಡು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋಗಳಲ್ಲಿ ಯುವತಿಯರು ಹಾಗೂ ಯುವಕರು ತಮ್ಮ ದೇಹವನ್ನ ದೊಡ್ಡ ಗಾತ್ರದ ಟಿ ಶರ್ಟ್ಗಳಲ್ಲಿ ಹುದುಗಿಸಿಕೊಂಡು ಕೂರ್ಚಿ ಮೇಲೆ ಕುಳಿತುಕೊಂಡು ಹಕ್ಕಿಯಂತೆ ವರ್ತನೆ ಮಾಡ್ತಾ ಇದ್ದಾರೆ. ತಮಗೂ ಹಕ್ಕಿಯ ರೀತಿ ಸ್ವಾತಂತ್ರ್ಯ ಬೇಕು ಅಂತ ಕೂಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಿಸಿದ ದೃಶ್ಯಗಳು ವೈರಲ್ ಆಗ್ತಾ ಇದೆ. ಇನ್ನು ಈ ಅಭಿಯಾನಕ್ಕೆ ಯುವ ಪೀಳಿಗೆ ಅಪಾರ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಕೇವಲ 8 ಗಂಟೆ ಕೆಲಸ ಮಾಡಲು ಕಾನೂನು. ಹೌದು, ಚೀನಾ ಸರ್ಕಾರ ಕೆಲಸಕ್ಕೆ ಸಂಬಂಧಿಸಿದಂತೆ ಕಾನೂನನ್ನ ಮಾಡಿಕೊಂಡಿದೆ. ಅದರ ಪ್ರಕಾರ ಕಂಪನಿಗಳು ತಮ್ಮ ಉದ್ಯೋಗಿಗಳನ್ನ ವಾರದಲ್ಲಿ ಗರಿಷ್ಠ 44 ಗಂಟೆಗಳ ಕಾಲ ಮಾತ್ರ ಕೆಲಸವನ್ನ ಮಾಡಬಹುದು. ಆದರೆ ಅದಾದ ನಂತರವೂ ಕೂಡ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ಓವರ್ ಟೈಮ್ ಅನ್ನುವಂತಹ ಹೆಸರಿನಲ್ಲಿ 12 ಗಂಟೆಗಳ ಕಾಲ ಕೆಲಸವನ್ನ ಮಾಡುವಂತೆ ಮಾಡ್ತಾ ಇದೆ. ಈ ಬಗ್ಗೆ ಚೀನಾ ಸರ್ಕಾರ ಹಲವಾರು ಬಾರಿ ಖಾಸಗಿ ಕಂಪನಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ರೂ ಕೂಡ ನೌಕರರನ್ನ ನಿರಂತರವಾಗಿ ಶೋಷಣೆ ಮಾಡಲಾಗ್ತಾ ಇದೆ. 1996 ಬೆಂಬಲಿಸಿದ ಜಾಕ್ ಮಾ. ಒಂದು ಸಮಯದಲ್ಲಿ ಅಲಿಬಾಬಾ ಸಂಸ್ಥಾಪಕ ಜಾಕ್ ಮಾ ಸಹ 1996 ಕೆಲಸದ ಸಂಸ್ಕೃತಿಯನ್ನ ಬೆಂಬಲ ಮಾಡಿದ್ರು. ಆಗ ಜಾಕ್ ಮಾ ಅವರು 1996 ಕೆಲಸದ ಸಂಸ್ಕೃತಿಯ ವರಮಾನಕ್ಕಿಂತ ಕಡಿಮೆ ಇಲ್ಲ ಮತ್ತು ಕೇವಲ 8 ಗಂಟೆಗಳ ಪಾಳಿಯಲ್ಲಿ ಕೆಲಸವನ್ನ ಮಾಡುವವರಿಗೆ ಅಲಿಬಾಬಾ ಸಂಸ್ಥೆಯಲ್ಲಿ ಸ್ಥಾನ ಇಲ್ಲ ಅಂತ ಹೇಳಿದ್ರು. ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಅವರು ಕಳೆದ ವರ್ಷ ವಾರಕ್ಕೆ 70 ಗಂಟೆಗಳ ಕಾಲ ಕೆಲಸವನ್ನ ಪ್ರತಿನಿಧಿಸಿದ್ರು. ಅಲ್ಲದೆ ಯುವಕರಿಗೆ ಹೆಚ್ಚು ಕೆಲಸ ಮಾಡಲು ಸಲಹೆಯನ್ನ ನೀಡಿದ್ರು. ಇದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿದ್ರು. 2023 ಅಕ್ಟೋಬರ್ನಲ್ಲಿ ನಾರಾಯಣ್ ಮೂರ್ತಿ ಅವರು ಪಾಡ್ಕಾಸ್ಟ್ ನಲ್ಲಿ ಭಾರತ ಕೆಲಸದ ಉತ್ಪಾದಕತೆ ವಿಶ್ವದಲ್ಲೇ ಅತ್ಯಂತ ಕಡಿಮೆ ಅಂತ ಹೇಳಿದಾಗ ಇದ್ದಕ್ಕಿದ್ದಂತೆ ಬೆಳಕಿಗೆ ಬಂದ್ರು. ಚೀನಾದಂತಹ ದೇಶಗಳೊಂದಿಗೆ ಸ್ಪರ್ಧೆ ಮಾಡಲು ಭಾರತೀಯ ಯುವಕರು ಹೆಚ್ಚುವರಿ ಗಂಟೆಗಳ ಕಾಲ ಕೆಲಸವನ್ನ ಮಾಡಬೇಕಾಗತ್ತೆ. ಯುವಕರು ವಾರಕ್ಕೆ 70 ಗಂಟೆಗಳ ಕಾಲ ಕೆಲಸವನ್ನ ಮಾಡಬೇಕು ಅಂತ ಹೇಳುವುದನ್ನ ನಾವು ಇಲ್ಲಿ ಸ್ಮರಿಸಬಹುದು.